ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಾರ್ತ್ ಫಸ್ಟ್. ಪರಿಹಾರ ನೀಡಲು ವಿಳಂಬ ಮಾಡಿದ ಹಿನ್ನೆಲೆಯಲ್ಲಿ ಬೆಳಗಾವಿ ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿನ ಕಂಪ್ಯೂಟರ್, ಪ್ರಿಂಟರ್ ಸೇರಿದಂತೆ ಇತರೆ ಸಾಮಗ್ರಿಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ. ಬೆಳಗಾವಿಯ 3ನೇ ಹೆಚ್ಚುವರಿ ಹಿರಿಯ ಸಿವಿಲ್ ನ್ಯಾಯಾಲಯದ ಆದೇಶದ ಮೇರೆಗೆ ಬೆಳಗಾವಿ ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿನ ಪೀಠೋಪಕರಣಗಳು ಮತ್ತು ಕಂಪ್ಯೂಟರ್, ಪ್ರಿಂಟರ್ ಸೇರಿದಂತೆ ಇತರೆ ವಸ್ತುಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ. ಆಗಿದ್ದೇನಪ್ಪ ಅಂತಂದರೆ, ಬೆಳಗಾವಿ ತಾಲೂಕಿನ ಸಾಂಬ್ರಾ ವಿಮಾನ ನಿಲ್ದಾಣದ ವಿಸ್ತರಣೆಗೆ ಕಾಮಗಾರಿಗಾಗಿ ಸಾಂಬ್ರಾದ ರೈತರು ಜಮೀನನ್ನು ಕೊಟ್ಟಿದ್ದರು. ಆದರೆ 2008ರಲ್ಲಿ ಕಾಮಗಾರಿಗೆ ಸುಮಾರು 270 ಎಕರೆ ಜಮೀನನ್ನು ಇಲ್ಲಿಯ ರೈತರು ನೀಡಿದ್ರು. ಪ್ರತಿ ಎಕರೆಗೆ ಆ ವೇಳೆ ಸರ್ಕಾರ ಕೇವಲ 2 ಲಕ್ಷ ಪರಿಹಾರವನ್ನು ನೀಡಲು ಆದೇಶಿಸಿತ್ತು. ಆದರೆ ಇದು ನಮಗೆ ಸಾಲಲ್ಲ, ಹೆಚ್ಚುವರಿ ಪರಿಹಾರ ನೀಡಬೇಕಂತ 2011ರಲ್ಲಿ ಕೋರ್ಟ್ ಮೊರೆಗೆ ಇಲ್ಲಿಯ ರೈತರು ಹೋಗಿದ್ರು. ವಿಚಾರಣೆ ನಡೆಸಿದಂತಹ ನ್ಯಾಯಾಲಯದಲ್ಲಿ ಪ್ರತಿ ಗುಂಟೆಗೆ 40,000ದಂತೆ, ಅಂದರೆ 1 ಎಕರೆಗೆ ಸುಮಾರು 60 ಲಕ್ಷ ರೂಪಾಯಿಯಷ್ಟು ಪರಿಹಾರವನ್ನು ನೀಡಬೇಕಂತ ಆದೇಶವನ್ನು ನ್ಯಾಯಾಲಯ ನೀಡಿತ್ತು. ಆದರೆ ಸಕಾಲಕ್ಕೆ ಪರಿಹಾರ ಕೊಡದಿದ್ದಾಗ ಮತ್ತೆ ರೈತರು ನ್ಯಾಯಾಲಯದ ಮೊರೆ ಹೋಗಿದ್ರು. ಈ ಹಿಂದೆಯೂ ಸಹ ಬೆಳಗಾವಿ ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿನ ಪೀಠೋಪಕರಣಗಳನ್ನ ಜಪ್ತಿ ಮಾಡಿಕೊಂಡ ಉದಾಹರಣೆ ಇದೆ. ಸದ್ಯ ಈ ಪ್ರಕರಣ ಏನಿದೆ, ರೈತ ಬಸವಂತ ಲಕ್ಷ್ಮಣ್ ಜೋಯಿ ಎಂಬುವರು ದಾಖಲಿಸಿದ ಪ್ರಕರಣ ಸಂಬಂಧ ಸದ್ಯ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿನ ವಸ್ತುಗಳನ್ನ ಜಪ್ತಿ ಮಾಡಲಾಗಿದೆ. ಇನ್ನೂ ಸುಮಾರು 20 ರೈತರಿಗೆ 6 ಕೋಟಿ ರೂಪಾಯಿಯಷ್ಟು ಪರಿಹಾರ ಬಾಕಿ ಇದೆ ಎಂದು ವಕೀಲರು ಮಾಹಿತಿಯನ್ನು ನೀಡಿದ್ದಾರೆ. ಸದ್ಯ ರೈತರು ಮತ್ತು ನ್ಯಾಯಾಲಯದ ಸಿಬ್ಬಂದಿ ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿನ ಕಂಪ್ಯೂಟರ್, ಪ್ರಿಂಟರ್ ಸೇರಿದಂತೆ ಇತರೆ ಪೀಠೋಪಕರಣಗಳನ್ನು ಜಪ್ತಿ ಮಾಡಿಕೊಂಡು ಹೋಗಿದ್ದಾರೆ. ಈ ವೇಳೆ ರೈತರ ಪರ ವಕೀಲರಾದ BS ಗಡೇದ್, BB ಮೊಕಾಶಿ, BB ಮಾನೆ ಸೇರಿದಂತೆ ಹಲವು ರೈತರು ಸಹ ಉಪಸ್ಥಿತರಿದ್ದರು. ಇನ್ನಾದರೂ ಸರ್ಕಾರ ಈ ರೈತರಿಗೆ ಪರಿಹಾರ ಕೊಟ್ಟು ಅವರ ಕಷ್ಟವನ್ನು ನೀಗಿಸಲಿ ಎಂಬುದು ಸಾರ್ವಜನಿಕರ ಆಶಯ. ನಿರಂತರ ಸುದ್ದಿಗಳಿಗಾಗಿ ನಾರ್ತ್ ಫಸ್ಟ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಗಾಡಿ ಯಾವ ಕುರ್ಚಿನೂ ಹೋಗ್ತಾರೆ, ಕುರ್ಚಿ ಬಿಡಿಸಿ ಎಲ್ಲ ಏನೇನು ನೋಡ್ರಿ ಅಲ್ಲಿ ಮತ್ತೆ ಒಂದು ನಾಗೇನ ಕೊಟ್ಟಿದ್ರೆ ಬರಕ್ಕೆ ಹೋಗ್ಬಿಡಿ. ನಾರ್ತ್ ಫಸ್ಟ್, ಉತ್ತರ ಕರ್ನಾಟಕದ ಆವಾಜ್.